ಸ್ನೇಹಿತರೆ, PKL ಸೀಸನ್ 13ರಲ್ಲಿ ಬೆಂಗಳೂರು ಬುಲ್ಸ್ ತಂಡಕ್ಕೆ ಒಂದು ಬೆಂಕಿ ಸುದ್ದಿ ಎಂದು ಹೇಳಬಹುದು. ಸ್ನೇಹಿತರೆ, ಆಕಾಶ್ ಸಿಂಧೆ ಅವರನ್ನು ತೆಗೆದು ಈಗಾಗಲೇ ಅಜಿಂಕ್ಯ ಪವಾರ್ ಅವರನ್ನು ನಮ್ಮ ಒಂದು ಬೆಂಗಳೂರು ಬುಲ್ಸ್ ತಂಡವು ರಿಟೈನ್ ಮಾಡಿಕೊಳ್ಳುತ್ತಿದೆ 2026ರ ಒಂದು ಪ್ರೊ ಕಬಡ್ಡಿ ಲೀಗ್ನಲ್ಲಿ. ಸೊ ಸ್ನೇಹಿತರೆ, ಯಾವೆಲ್ಲ ಕಾರಣದಿಂದಾಗಿ ಆಕಾಶ್ ಸಿಂಧೆ ಅವರನ್ನು ನಮ್ಮ ಬುಲ್ಸ್ ತಂಡವು ಈಗಾಗಲೇ ಬಿಟ್ಟುಕೊಂಡಿದೆ ಮತ್ತು ಅಜಿಂಕ್ಯ ಪವಾರ್ ಅವರ ಕೈ ಹಿಡಿದಿದೆ ಎಂಬುದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ನಿಮಗೆಲ್ಲರಿಗೂ ತೋರಿಸಿಕೊಡುತ್ತೇನೆ. ಅದಕ್ಕಿಂತ ಮುಂಚೆ ನೀವು ಸಹ ಬೆಂಗಳೂರು ಬುಲ್ಸ್ ಅಭಿಮಾನಿ ಹಾಗೂ ಚಾನಲ್ಗೆ ಹೊಸದಾಗಿ ಬಂದಿದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ಸೊ ಬನ್ನಿ ಸ್ನೇಹಿತರೆ, ವಿಡಿಯೋವನ್ನು ಕೊನೆ ತನಕ ನೋಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. 2025ರ ಒಂದು ಪ್ರೊ ಕಬಡ್ಡಿ ಲೀಗ್ ಸೀಸನ್ 12ರ ಒಂದು ಪ್ರಕಾರ ನೋಡುವುದಾದರೆ ಸ್ನೇಹಿತರೆ, ಆಕಾಶ್ ಸಿಂಧೆ ಅವರು ನಮ್ಮ ಒಂದು ಬೆಂಗಳೂರು ಬುಲ್ಸ್ ತಂಡದ ಟಾಪ್ 3 ಪರ್ಫಾರ್ಮರ್ಸ್ದಲ್ಲಿ ಒಬ್ಬರು ಸ್ನೇಹಿತರೆ. ಹೌದು, ಆಕಾಶ್ ಸಿಂಧೆ ಅವರು ಉತ್ತಮವಾಗಿರುವಂತಹ ಲೈನಪ್ ಅನ್ನು ಹೊಂದಿದ್ದರು ನಮ್ಮ ಒಂದು ಬುಲ್ಸ್ ತಂಡದ ಪ್ಲೇಯಿಂಗ್ 7ದಲ್ಲಿ. ಹೌದು ಸ್ನೇಹಿತರೆ, ಆಕಾಶ್ ಸಿಂಧೆ ಅವರ ಉತ್ತಮವಾಗಿರುವಂಥ ಪರ್ಫಾರ್ಮೆನ್ಸ್ ತಕ್ಕಂತೆ ನಮ್ಮ ಒಂದು ಬೆಂಗಳೂರು ಬುಲ್ಸ್ ತಂಡವು ಸೀಸನ್ 12ರಲ್ಲಿ ಸುಮಾರು ಉತ್ತಮವಾಗಿರುವಂಥ ಆಟವನ್ನು ಆಡಿ ಸುಮಾರು ಪಂದ್ಯಗಳನ್ನು ಗೆದ್ದಿದ್ದರು. ಆದರೆ ಸೀಸನ್ 13ರಲ್ಲಿ ಬೆಂಗಳೂರು ಬುಲ್ಸ್ ತಂಡವು ಅವರನ್ನು ಕೈ ಬಿಡಲಿದೆ. ಹೌದು ಸ್ನೇಹಿತರೆ, ಅಜಿಂಕ್ಯ ಪವಾರ್ ಅವರನ್ನು ನಮ್ಮ ಒಂದು ಬೆಂಗಳೂರು ಬುಲ್ಸ್ ತಂಡವು ತೆಗೆದುಕೊಂಡು ಬರುತ್ತಿದೆ. ಮತ್ತೊಮ್ಮೆ ನಾವು ಅಜಿಂಕ್ಯ ಪವಾರ್ ಅವರನ್ನು ನಮ್ಮ ಒಂದು ಬುಲ್ಸ್ ತಂಡದಲ್ಲಿ ನೋಡಬಹುದು. ಏಕೆಂದರೆ ನಮ್ಮ ಒಂದು ಬುಲ್ಸ್ ತಂಡದ ರೇಡಿಂಗ್ ಲೈನಪ್ ತುಂಬ ಸ್ಟ್ರಾಂಗ್ ಆಗಿ ಕಾಣಿಸ್ತಿಲ್ಲ. ಆದ ಕಾರಣದಿಂದಾಗಿ ಆಕಾಶ್ ಸಿಂಧೆ ಅವರನ್ನು ಬಿಟ್ಟು ಅಜಿಂಕ್ಯ ಪವಾರ್ ಒಳ್ಳೆಯ ಉತ್ತಮ ಆಟಗಾರರಾಗಿದ್ದಾರೆ ಸ್ನೇಹಿತರೆ. ಅವರನ್ನು ನಮ್ಮ ಒಂದು ಬೆಂಗಳೂರು ಬುಲ್ಸ್ ತಂಡವು ಪ್ರೊ ಕಬಡ್ಡಿ ಲೀಗ್ ಸೀಸನ್ 13ರಲ್ಲಿ ಕೈ ಹಿಡಿಲಿದೆ. ಸೊ ಸ್ನೇಹಿತರೆ, ನಿಮ್ಮೆಲ್ಲರ ಪ್ರಕಾರವಾಗಿ ಆಕಾಶ್ ಸಿಂಧೆ ಅವರು ಯಾವೆಲ್ಲ ರೀತಿಯಾಗಿರುವಂಥ ಆಟವನ್ನು ಹೊಂದಿದ್ದರು ಸೀಸನ್ 12ರಲ್ಲಿ, ಅದೇ ಆಟವನ್ನು ನಮ್ಮ ಒಂದು ಬೆಂಗಳೂರು ಬುಲ್ಸ್ ತಂಡದ ವಿರುದ್ಧ ಆಡುತ್ತಾರೆಯೋ ಇಲ್ಲವೋ ಮತ್ತು ಅಜಿಂಕ್ಯ ಪವಾರ್ ಅವರು ಯಾವೆಲ್ಲ ರೀತಿಯಾಗಿರುವಂಥ ಪರ್ಫಾರ್ಮೆನ್ಸನ್ನು ತೋರಿಸಬಹುದು ಎಂಬುದರ ಬಗ್ಗೆ ನಿಮಗೇನಾದರೂ ಅಪ್ಡೇಟ್ ಮಾಹಿತಿ ಇದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡುವುದನ್ನು ಮರೆಯಬೇಡಿ. ಅದೇ ರೀತಿಯಾಗಿ ಸ್ನೇಹಿತರೆ, ಅಜಿಂಕ್ಯ ಪವಾರ್ ಅವರು ಕೂಡ ಉತ್ತಮವಾಗಿರುವಂಥ ಪರ್ಫಾರ್ಮೆನ್ಸ್ ಪ್ಲೇಯರ್ ಎಂದು ನಾವು ನೋಡಿದ್ದೇವೆ. ಹೌದು ಸ್ನೇಹಿತರೆ, ಅಜಿಂಕ್ಯ ಪವಾರ್ ಅವರು ಸುಮಾರು ಉತ್ತಮ ಟ್ಯಾಕಲ್ ಪಾಯಿಂಟ್ ಮತ್ತು ರೇಡಿಂಗ್ ಪಾಯಿಂಟ್ನಲ್ಲಿಯೂ ಆಲ್ರೌಂಡರ್ ರೂಪದಲ್ಲಿ ಒಬ್ಬ ಬೆಂಕಿ ಆಟಗಾರ ಎಂದು ನಾವು ನೋಡಬಹುದು. ಸ್ನೇಹಿತರೆ, ನಿಮ್ಮೆಲ್ಲರ ಪ್ರಕಾರ ಇದೊಂದು ನಿರ್ಣಯ ಸರಿಯಾಗಿದೆಯೋ ತಪ್ಪು ಆಗಿದೆ ಎಂಬುದರ ಬಗ್ಗೆ ನಿಮಗೇನಾದರೂ ಮಾಹಿತಿ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಮುಂತಾದ ವಿಡಿಯೋಗಳಲ್ಲಿ ಸಿಗೋಣ. ಧನ್ಯವಾದಗಳು ಸ್ನೇಹಿತರೆ.